ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಪಿಕ್ನಿಕ್? ಯಾವುದಿದು ಟ್ವಿಸ್ಟ್? ಭಾಗ್ಯನ ಕುಸುಮವ್ರೆ ಮನೆಯಿಂದ ಹೊರ ದಬ್ಬಿಟ್ರಪ್ಪ. ಏನಾಗ್ತದೆ ಇಲ್ಲಿ? ಶ್ರೇಷ್ಠಾಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಿರೋ ಸುಂದ್ರಿ. ಶ್ರೇಷ್ಠ ಮದುವೆನೇ ಆಗುತ್ತಾ ಅನ್ನೋದು ಡೌಟ್. ಏನೆಲ್ಲ ಆಗ್ತದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಕೆಲಸಕ್ಕೆ ಕರ್ಕೊಂಡು ಬಂದಿರೋರು ಕರೆಕ್ಟಾಗಿ ಲಿಮಿಟೆಡ್ ಫುಡ್ಸ್ನ ಕೊಟ್ಕೊಂಡು ಟೈಮ್ ನೋಡಿಕೊಂಡು ಕೆಲಸ ಮಾಡ್ತಿದ್ದಾರೆ. 1.5 ಗಂಟೆ ಕೆಲಸ ಮಾಡೋದಷ್ಟೇ. ಎಲ್ರಿಗೂ ಕೂಡ ಲಿಮಿಟೆಡ್ ಫುಡ್ಸ್ ಹೇಳಿದ್ದೆಲ್ಲ ಮಾಡ್ತಾರೆ. ಬಟ್ ಅರೆ ಬರೆ ಹೊಟ್ಟೆ ಊಟ. ಇದರಿಂದಾಗಿ ತನ್ಮಯ್ಗೆ ಹೊಟ್ಟೆನೇ ತುಂಬಲ್ಲ. 2 ಇಡ್ಲಿ ಸಾಕಾಗದೆ ಅಮ್ಮಂಗೆ ಕಾಲ್ ಮಾಡ್ತಾನೆ. ಅಮ್ಮ ಆಂಟಿ ಕೊಟ್ಟಿದ್ದು 2 ಇಡ್ಲಿ ಅಂದಾಗ ಭಾಗ್ಯ ಆ ಕಡೆ ಅಪ್ಪ ಮತ್ತು ಅಜ್ಜಿ ಕೇಳು ಪುಟ್ಟ ಅಂದಾಗ, ಇಲ್ಲ ಅಮ್ಮ ಅವ್ರಿಗೆ ಮಾಡಿರೋದು 2, ಎಲ್ಲರಿಗೂ ಕೂಡ ಲಿಮಿಟೆಡ್ ಫುಡ್ಸ್ ಕೊಡ್ತಿದ್ದಾರೆ, ಯಾವುದೇ ರೀತಿ ಇಲ್ಲ ಅಂತಿದ್ದಾರೆ. ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ, ಪ್ಲೀಸ್ ಅಮ್ಮ ಅಲ್ಲಿ ಇರಬೇಡ ಅಮ್ಮ, ದಯವಿಟ್ಟು ಬಂದುಬಿಡಮ್ಮ ಪ್ಲೀಸ್ ಅಮ್ಮ, ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ ಅಂತ ಕೇಳ್ಕೊತಾನೆ. ಈ ಕಡೆ ಭಾಗ್ಯ ಅವ್ರಿಗೆ ಕರಳು ಕಿತ್ತು ಬಂದಾಗ ಆಗುತ್ತೆ. ತನ್ಮಯ್ ಏನು ಯೋಚನೆ ಮಾಡಬೇಡ, ನಾನು ನಿನಗೆ ತಿಂಡಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಭಾಗ್ಯ. ಅಷ್ಟರಲ್ಲಿ ಈ ಕಡೆ ಹೋಗ್ತಿರೋ ಕೆಲಸದವನ ಕುಸುಮಾಂಟಿ ತಡೀತಾರೆ. ತಡೆದು ಎಲ್ಲ ಹೋಗ್ತಿದ್ಯಾ, ಸ್ವಲ್ಪ ನಿಂತ್ಕು ಅಂತ ಕೇಳ್ತಾರೆ. ಏನು ನನ್ನ ಮಗ ನೀನು ಮಾಡೋ ಕೆಲಸಕ್ಕೆ ಎಷ್ಟು ಸಂಬಳ ಕೊಡ್ತಾನೆ ಅಂದನಾಗ 18,000 ಅಂತ ಪ್ರತಿಯೊಂದಿಗೂ ಲೆಕ್ಕ ಇಟ್ಟು ಹೇಳ್ತಾರೆ. 18,000ನ ಅಂತ ಕುಸುಮರು ಬಾಯ್ ಬಿಡ್ತಿದ್ದಾರೆ. ನಾನೆಲ್ಲೂ 2.5-3 ಸಾವಿರ ಕೊಡ್ತಾನೆ ಅಂದ್ಕೊಂಡಿದ್ದೆ, 18,000ನ ಏನು ಅಂದ್ಕೊಂಡಿದ್ಯಾ ರಾಜ ನೀನು ಅಂತ ಹೇಳ್ತಿದ್ರೆ. ಅಮ್ಮ ಇವತ್ತು ಹೌಸ್ ಸರ್ವಿಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂದಾಗ, ಹೌದು ಮೇಡಮ್ ಇವತ್ತು ನಾನೇ ನಿಮ್ಮ ಹತ್ರ ತುಂಬ ಕಡಿಮೆ ಸಂಬಳ ತಗೋತಿದ್ದೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ನನ್ನ ಭಾಗ್ಯ 24 ಗಂಟೆ ಕೆಲಸ ಮಾಡ್ತಿದ್ಲು, ಹಾಗಿದ್ರೆ ಈ ಲೆಕ್ಕ ಹಾಕೊಂಡು ನೋಡಿದ್ರೆ ಹೆಂಗ್ಸು 1.5 ಗಂಟೆಗೆ ಎಷ್ಟು 18,000 ತಗೋತಾಳೆ ಅಂದರೆ ನಿನ್ನ ರಾಜ ನಿನ್ನ ಸಂಬಳನೇ ಸಾಕಾಗ್ತಿರ್ಲಿಲ್ಲ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಹೌದು ಭಾವ, ಹಾಗಿದ್ರೆ ಅಕ್ಕ ಮಾಡೋ ಕೆಲಸಕ್ಕೆ ನಿಮ್ಮ ಸಂಬಳನೂ ಸಾಕಾಗ್ತಿರ್ಲಿಲ್ಲ, ಇನ್ನೂ ಜಾಸ್ತಿ ದುಡಿತಾ ಇದ್ವು ಅಂದಾಗ, ಹೌದೌದು ನೀನು ಸೀರೆ ಬಟ್ಟೆ ಎಲ್ಲ ತಂದ್ಕೊಡ್ತಿದ್ಯಾ, ಜ್ಯುವೆಲರಿ ಎಲ್ಲ ನೀನು ಕೊಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾವ ಸುಮ್ಮನೆ ಇಟ್ಕೋತೀಯಾ, ನಿಮ್ಮ ಅಕ್ಕಂಗೆ ನಾನೇ ವರ್ಷ ಪೂರ್ತಿ ಸೀರೆ ಒಡವೆ ಎಲ್ಲ ತಂದ್ಕೊಟ್ಟಿದ್ದು ಅಂತ ಹೇಳ್ತಿದ್ರೆ, ನೀನು ಹೆಂಡ್ತಿಯ ಕರ್ತವ್ಯ ಮಾಡಿದ್ಯಾ ಅಂದಾಗ, ಅವಳು ಕೂಡ ಈ ಮನೆ ಸೊಸೆ ಮಾಡೋ ಕೆಲಸ ಮಾಡಿದಾಳೆ, ಅದು ಅವಳ ಧರ್ಮ, ಅದರಲ್ಲೇನಿದೆ ಸ್ಪೆಷಲ್ ಅಂತ ಹೇಳ್ತಿದ್ದಾನೆ ಈ ಕಡೆ ಕುಸುಮ ಅವರು. ಅದೆಲ್ಲ ಬಿಡು ರಾಜ, ಈಗ ಅರೆ ಬರೆ ಹೊಟ್ಟೆ ಆಗಿದೆ ಅಲ್ವಾ, ಏನು ಮಾಡೋದು ಅದಕ್ಕೆ ಅಂದಾಗ, ಅತ್ತೆ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಅಂತ ಹೇಳಿ ಭಾಗ್ಯ ಎಂಟ್ರಿ ಕೊಡ್ತಾಳೆ. ಭಾಗ್ಯನ ನೋಡಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗಿದೆ. ಏನಪ್ಪ ಇದು ಭಾಗ್ಯ ಬಂದ್ಬಿಟ್ಲಲ್ಲ ಅಂತ. ಈ ಕಡೆ ತನ್ಮಯ್ ಅಂತೂ ಅಮ್ಮ ಅಂತ ಹೇಳಿ ಖುಷಿಯಿಂದ ಹೋಗಿ ಅಪ್ಕೋತಾನೆ. ಇದೇನದು ನೀನು ಇಲ್ಲಿ ಅಂದಾಗ, ನಾನೇ ಅಮ್ಮಂಗೆ ಹೇಳಿದ್ದು, ಅಮ್ಮ 2 ಇಡ್ಲಿ ಹೊಟ್ಟೆಗೆ ಸಾಕಾಗಲ್ಲ ಅಮ್ಮ, ಇನ್ನೂ ಊಟ ಬೇಕು ಅನಿಸ್ತಿದೆ ಅಮ್ಮ, ಪ್ಲೀಸ್ ಅಮ್ಮ ಏನು ತೊಗೊಂಡು ಬಂದಿದ್ಯಾ ಅಂದಾಗ, ನಡಿ ಮಗನೆ ಕೊಡ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಿದ್ಯಾ. ಈ ಕಡೆ ನಾನೇ ಕೊಡ್ತೀನಿ ಅಂತ ಹೇಳಿ ಕಿತ್ಕೊಂಡು ಭಾಗ್ಯನ ಹೊರಗಡೆನೇ ನಿಲ್ಲಿಸ್ತಾರೆ. ಏನಿದು ಹೋಗಿ 7 ದಿನ ಆಗಿಲ್ಲ, ಆಲ್ರೆಡಿ ಫಸ್ಟ್ ಡೇಗೆ ಬಂದಿದೆಯಲ್ಲ ಅಂದಾಗ, ನಾನು ಇಲ್ಲಿಗೆ ಬಂದಿರೋದಲ್ಲ ಉಳ್ಕೊಳ್ಳೋದಕ್ಕೆ, ಇದನ್ನು ಕೊಟ್ಟು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಭಾಗ್ಯ ತಾಂಡವ್ಗೆ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ಏನು ಮಾಡೋದು ಅಂತಲೇ ತೋಚ್ತಾ ಇಲ್ಲ. ಈ ಕಡೆ ಮಕ್ಳ ಮುಂದೆ ಏನೂ ಹೇಳೋಕ್ಕಾಗಲ್ಲ. ಈ ಕಡೆ ಮಕ್ಕಳನ್ನ ಪಿಕ್ನಿಕ್ ಹೋಗೋಣ ನಡೀರಿ, ಹೋಗಿ ರೆಡಿ ಆಗಿ ಅಂದಿದ್ದಕ್ಕೆ ಎಲ್ರಿಗೂ ಶಾಕ್ ಆಗುತ್ತೆ. ಏನಿದು ಸ್ಕೂಲಿಗೆ ರೆಡಿ ಮಾಡಿಸಿ ಪಿಕ್ನಿಕ್ ಅಂತ, ಮಕ್ಕಳು ಬರಲ್ಲ ನಮಗೆ ಸ್ಕೂಲ್ಗೆ, ಎಕ್ಸಾಮ್ ಇದೆ, ಟೆಸ್ಟ್ ಇದೆ ಅಂದರೂ ಪರವಾಗಿಲ್ಲ, ರಜಾ ಹಾಕಿ ಹೋಗೋಣ ನಡೀರಿ ರೆಡಿ ಆಗಿ ಅಂತ ಹೇಳ್ತಾರೆ. ನಂತರ ಈ ಕಡೆ ತನ್ಮಯ್ ಅಂತೂ ಅಮ್ಮನೂ ಬರ್ತಾರಲ್ವ ಅಂದಾಗ, ನೋಡೋಣ ಈಗ ಹೋಗು ರೆಡಿ ಆಗುವಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಶ್ರೇಷ್ಠ ಅಂತೂ ಇನ್ವಿಟೇಷನ್ ಕಾರ್ಡ್ ಆಯಿತು, ರೆಡಿ ಮಾಡಿಸೋದಾಯಿತು. ನಂತರ ಮನೆಗೆ ಪಾರ್ಲರ್ ಸರ್ವಿಸ್ಗೆ ಅಂತ ಬಂದಿದ್ದಾಳೆ. ಮನೆಗೆ ಪಾರ್ಲರ್ ಅವನ್ನೇ ಬುಕ್ ಮಾಡಿದ್ದಾಳೆ. ಬಟ್ ಆಲ್ರೆಡಿ ಪಾರ್ಲರ್ ಸರ್ವಿಸ್ ತೊಗೋತಿದ್ದಾರೆ ಸುಂದರಿ ಅವರು. ಅದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಬಿಕಾಸ್ ಪಾರ್ಲರ್ ಸರ್ವಿಸ್ ಅವ್ರ ಹತ್ರ ತಾನೇ ಶ್ರೇಷ್ಠ ಅಂತ ಹೇಳಿ ತನ್ನ ಫಸ್ಟ್ ಮ್ಯಾರೇಜ್ ಲೇಟಾಗಿ ಮದುವೆ ಆಗ್ತದೇನಿ ಅಂತ ಎಲ್ಲ ಹೇಳ್ತಾರೆ. ಒಳ್ಳೆ ಮನ್ಸು ಮುಖ್ಯ ಮೇಡಮ್ ಅಂತ ಅವರು ಕೂಡ ಮಾತಾಡ್ತಾ ಫೇಶಿಯಲ್ ಮಾಡ್ತಿದ್ದಾರೆ. ಈ ಕಡೆ ಸುಂದ್ರಿ ಅಂತ ಹೇಳಿ ಜೋರಾಗಿ ಕಿಸ್ಕೋತಾರೆ. ನನಗೆ ಈ ಸರ್ವಿಸ್ನ ನೀನು ತೊಗೋತಿದ್ಯಾ ಅಂತಿದ್ದಾಗ, ನೀವಾ ಮೇಡಮ್ ಶ್ರೇಷ್ಠ ಅಂತ, ಬಟ್ ಇವರು ಹೇಳಿದ್ರು ಶ್ರೇಷ್ಠ ಅಂತ ಅಂದಾಗ, ಸರಿಯಾಗಿ ವಿಚಾರಿಸಿ ನೋಡೋದಲ್ವಾ ಅಂತ ಶ್ರೇಷ್ಠ ಕೂಗಾಡ್ತಿದ್ದಾಳೆ. ಪರವಾಗಿಲ್ಲ ಬಿಡು ಚಿನ್ಮಿನಿ, ನಾನು ಕೂಡ ಹುಡುಗನ ಅಮ್ಮ ಅಲ್ವಾ, ನಾನು ಕೂಡ ಮಿಂಚಬೇಕು ಅಂತ ಆಸೆ ಇರೋದಿಲ್ವಾ, ಅದಕ್ಕೋಸ್ಕರ ಮಾಡಿಸ್ಕೋತೀನಿ ಅಂದಾಗ, ನಿನಗೆ ಯಾಕೆ ಮಾಡಿಸ್ಬೇಕು, ನಾನು ಮಾಡಿಸ್ಕೋತೀನಿ ಅಷ್ಟೇ, ನಿನಗೆ ಮಾಡಿಸಲ್ಲ ಅಂದಾಗ, ಹೌದಾ ಹಾಗಾದರೆ ನಾನು ಮದುವೆ ಆಗೋದೇ ಡೌಟ್ ಅಂತ ಅನಿಸುತ್ತೆ, ಇದೆಲ್ಲ ಯಾಕೆ ಬೇಕು, ನೀನೇನಾದರೂ ನನಗೆ ಮಾಡಿಸ್ಲಿಲ್ಲ ಅಂದರೆ ನನ್ನ ಕೈ ಬಾಯಿ ಸುಮ್ಮನೆ ಇರಲ್ಲ, ಡೈರೆಕ್ಟಾಗಿ ಕುಸುಮ ಆಂಟಿ ಮನೆಗೆ ಹೋಗುತ್ತೆ, ಎಲ್ಲನೂ ಹೇಳುತ್ತೆ, ಏನೂ ಹೇಳದೆ ಬಿಡ್ತೀನ, ಎಲ್ಲನೂ ಕೂಡ ಹೇಳ್ತೀನಿ ಅಂತ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಹಾಗಾಗಿ ಶ್ರೇಷ್ಠ ಸರಿ ಓಕೆ ಏನೋ ಮಾಡ್ಕೊಂಡು ಸಾಯಿ ಅಂತ ಹೇಳಿ ಮಾಡಿ ಅಂತ ಹೇಳಿ ಹೊರಡ್ತಾಳೆ. ನಂತರ ಈ ಕಡೆ ಭಾಗ್ಯ ಮನೆಗೆ ಬಂದಿದ್ರೆ, ಈ ಕಡೆ ತಾಂಡವ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ಈ ಕಡೆ ಅಪ್ಪಂಗೆ ಇಲ್ಲೇ ಇರಿ ಅಂತ ಹೇಳಿ ಕುಸುಮ ಮತ್ತು ಪೂಜಾ ಅವ್ರು ಕೂಡ ಹೋಗ್ತಿದ್ದಾರೆ. ಮಕ್ಕಳು ಅಲ್ಲಿ ಪಿಕ್ನಿಕ್ ಹೋಗ್ತೀವಿ ಅಂತ ಖುಷಿಯಿಂದ ರೆಡಿ ಆಗ್ತಿದ್ದಾರೆ. ಈ ಕಡೆ ಯಾಕೆ ಇಲ್ಲಿಗೆ ಬಂದೆ ಅಂದಾಗ, ಅದು ಮಕ್ಕಳು ಹಸ್ಕೊಂಡಿದ್ದೀವಿ ಅಂದಾಗ, ನನಗೆ ಬರದೇ ಇರೋಕ್ಕಾಗಲಿಲ್ಲ ಅಂದಾಗ, ನೆಪ ಹೊಡ್ಕೊಂಡು ಬಂದ್ಬಿಡ್ತೀಯಲ್ವ, ಜಸ್ಟ್ ಆಗಿರೋದು ಒಂದೇ ದಿನ, 1 ವಾರನೂ ಆಗಿಲ್ಲ, ಆಲ್ರೆಡಿ ಬಂದ್ಬಿಟ್ಟಿಯಲ್ಲ,
ಚಾಲೆಂಜ್ ಹಾಕಿ ಷರತ್ತು ಹಾಕಿದ್ದೆ ಇದೇನಾ ಅಂತ ಕೇಳ್ತಿದ್ರೆ ಇನ್ನೇನು ಮಾಡೋದು, ಮಕ್ಕಳು ಹಸ್ಕೊಂಡಿದ್ದೀವಿ ಅಂದರೆ ಹೀಗೆ ಸುಮ್ಮನಿರಲಿ ನಾನು ಅಂದಾಗ ಮಕ್ಕಳನ್ನ ನಾನು ಚೆನ್ನಾಗೇ ನೋಡ್ಕೋತಾ ಇದ್ದೀನಿ, ನೀನು ಅಂದ್ಕೊಂಡಿರೋದು ಅಷ್ಟೇ, ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಅಂದಾಗ ಗೊತ್ತಿದೆ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಗುಂಡಣ್ಣ ಎಲ್ಲ ಹೇಳಿದ್ದಾನೆ ಅಂದಾಗ ಹೌದು, ನೀನು ತಲೆ ಕೆಡಿಸಿದ್ರೆ ಮಕ್ಕಳು ಏನು ಮಾಡ್ತಾರೆ, ಅದೇ ರೀತಿ ತಾನೇ ಹೇಳೋಕ್ಕಾಗತ್ತೆ. ನೀನೇ ತಲೆ ಕೆಡಿಸಿರೋದು ಮಕ್ಕಳನ್ನ. ನನ್ನ ಮಕ್ಕಳನ್ನೇನೋ ಯಾರೋ ಹೊರಗಡೆಯಿಂದ ಕರ್ಕೊಂಡು ಬಂದಿಲ್ಲ, ಅವರು ನನ್ನ ಮಕ್ಕಳನ್ನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರಿಗೂ ಕೂಡ ಅಪ್ಪ ಅನ್ನೋ ಪ್ರೀತಿ ಇದ್ದೇ ಇರುತ್ತೆ. ನಿಧಾನಕ್ಕೆ ಅಪ್ಪನ್ನ ಅವರು ಒಕ್ಕೋತಾರೆ, ಹಚ್ಕೋತಾರೆ, ಪ್ರೀತಿಸ್ತಾರೆ. ನೀನೇ ರೀತಿ ಮಧ್ಯ ಬರ್ತಿದ್ರೆ ಇದಕ್ಕೆಲ್ಲ ಎಲ್ಲ ಅವಕಾಶ ಸಿಗತ್ತಾ ಅಂತ ಕೇಳ್ತಿದ್ದಾರೆ. ಮೊದಲು ಇಲ್ಲಿಂದ ಹೊರಡ್ತಾ ಇರು ಅಂತ ಹೇಳ್ತಿದ್ದಾರೆ. ಆ ಕಡೆ ಭಾಗ್ಯ ಅಪ್ಪ ಅಮ್ಮ ಇಬ್ಬರು ಕೂಡ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಈ ಕಡೆ ಮಗಳು ಅಲ್ಲಿ ಹೋಗಿದ್ದಾಳೆ, ಅವಳು ಅಲ್ಲೇ ಉಳ್ಕೊಂಬಿಡ್ಬೇಕು ಅಂತ ಹೇಳ್ತಿದ್ರೆ. ಆ ರೀತಿ ಎಲ್ಲ ಮೇಲ್ಬಿದ್ದು ಉಳ್ಕೊಳ್ಳೋಕ್ಕಾಗತ್ತೆ, ಅವ್ರು ಬೇಡ ಅಂತ ಹೇಳಿದ್ರು. ಮರ್ಯಾದೆ ಬೇಡವಾ ನಮ್ಮ ಭಾಗ್ಯಾಗೆ ಅಂದಾಗ ಆ ರೀತಿ ಅಂದ್ಕೊಂಡು ಕೂತ್ಕೊಂಡ್ರೆ ಅವ್ನು ನನ್ನ ಮಗಳನ್ನ ಬಿಟ್ಬಿಡ್ತಾನೆ ಅಷ್ಟೇ ಅಂದಾಗ ಹಾಕಿದಾರಲ್ವ ಚಾಲೆಂಜ್, ಅದರಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತಿದ್ದಾರೆ. ಆಗುತ್ತೆ ಎಲ್ಲ ಒಳ್ಳೇದು, ನೀವು ಹಾಗೆ ಅಂದ್ಕೊಂಡು ಕೂತ್ಕೊಳ್ಳಿ. ಅವ್ನಿಗೆ ಬೇಡ, ಅದಕ್ಕೋಸ್ಕರ ನಾವು ಸುಮ್ಮನೆ ಇರ್ತೀವಿ, ಅವ್ನು ಕರೆಯೋ ತನಕ ಕಾಯ್ತೀವಿ ಅಂತ. ಅವ್ನು ಕರೆಯೋ ತನಕ ನೀವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅವ್ನು ಕರೀತಾನೆ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅವ್ನು ಕರೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಅವ್ರಿಗೆ ತಾಂಡವ್ ಹೇಳಿದ ಎಲ್ಲ ಮಾತುಗಳು ನೆನಪಾಗ್ತದೆ. ನನಗೆ ಅವಳು ಅಂದರೆ ಇಷ್ಟನೇ ಇಲ್ಲ, ಪ್ರೀತಿನೇ ಇಲ್ಲ ಅಂತ ಹೇಳಿದ ಎಲ್ಲ ಮಾತುಗಳು ಕೂಡ ನೆನಪಾಗ್ತದೆ. ಅವಳಿಗೂ ಕೂಡ ಇದನ್ನೆಲ್ಲ ಹೇಳಿದ್ದೀನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನೆನಪು ಮಾಡಿಕೊಂಡೆ ಅವ್ನು ಎರಡನೇ ಮದುವೆ ಆದರೆ ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಆ ರೀತಿಯೆಲ್ಲ ಆಗುತ್ತೆ, ಅದೆಲ್ಲ ಸಾಧ್ಯ ಇಲ್ಲ ಅಂದಾಗ ಅವ್ನು ಏನು ಮಾಡೋಕ್ಕೂ ಕೂಡ ಹೆಸೋದಿಲ್ಲ. ಇವತ್ತು ನಾವು ನಮ್ಮ ಅಧಿಕಾರನ ನಾವು ಚಲಾಯಿಸಲೇಬೇಕು. ಆ ರೀತಿ ಈ ರೀತಿ ಅಂದ್ಕೊಂಡು ಸುಮ್ಮನಾದರೆ ನಮ್ಮ ಮಗಳು ಬದುಕೆ ಹಾಳಾಗೋಗೋದು. ನಮ್ಮ ಮಗಳು ಜೀವನ ಚೆನ್ನಾಗಿರಬೇಕು ಅಂದರೆ ನಾವು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಇಲ್ಲಿರೋದಕ್ಕೆ ಬಿಡಬಾರ್ದು, ಅವಳನ್ನ ಅಲ್ಲೇ ಕಳಿಸ್ಲೇಬೇಕು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವಂತೂ ಭಾಗ್ಯನ ಹೊರಗಡೆ ದಬ್ಬೋದ್ರಲ್ಲೇ ಇರ್ತಾರೆ. ಈ ಕಡೆ ಭಾಗ್ಯಗೆ ತುಂಬಾ ನೋವಾಗ್ತದೆ. ಅಷ್ಟರಲ್ಲಿ ಕುಸುಮ ಮತ್ತು ಪೂಜಾವ್ರು ಕೂಡ ಬರ್ತಾರೆ. ಈ ಕಡೆ ಮಗನ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕುಸುಮ ಅವರು. ಈ ಕಡೆ ಏನು ಭಾಗ್ಯ, ನನ್ನ ಮಗ ಏನು ನೋಡ್ಕೊಳ್ಳೋಣ ಅಂತ ಹೇಳಿದ್ನ, ನಮ್ಗೆ ಅವ್ನು ಏನೂ ಅರೇಂಜ್ ಮಾಡ್ತಾನೆ, ಅವನೇನು ನಮ್ಮನ್ನ ಹೊಟ್ಟೆ ಹಸ್ವಾಕಿ ಬೀಳಿಸೋದಿಲ್ಲ. ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರ ಅಪ್ಪ ಅಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ. ನೀನು ಈ ರೀತಿ ಒಂದೇ ಕ್ಷಣಕ್ಕೆ ಕ್ಯಾರಿಯರ್ ಇಟ್ಕೊಂಡೆಲ್ಲ ಬರಬೇಕಾಗಿಲ್ಲ. ಒಂದು ವಾರ ಚಾಲೆಂಜ್ ಆಗಿದೆ ಅಲ್ವಾ, ಒಂದು ವಾರ ನಿಮ್ಮ ಅಮ್ಮನ ಮನೇಲಿ ಇರೋದು ಕಳೆದ್ಕೊ ಅಂತ ಹೇಳ್ತಿದ್ರೆ ಅತ್ತೆ ಅದು ಅಂದಾಗ ಹೌದು ನಾನು ಹೇಳ್ತಿದ್ದೀನಿ ತಾನೇ, ಒಂದು ವಾರ ಯಾವುದೇ ಕಾರಣಕ್ಕೂ ನೀನು ತಲೆ ಹಾಕಬಾರ್ದು. ಅವನಿಗೂ ಗೊತ್ತಿದೆ ಹೇಗೆ ನೋಡ್ಕೋಬೇಕು ಅಂತ, ಅವ್ನು ಚೆನ್ನಾಗೇ ನೋಡ್ಕೋತಾನೆ ಅಂತ ಹೇಳ್ತಿದ್ದಾರೆ. ಇದೇನಮ್ಮ ಡ್ರಾಮಾ ಮಾಡ್ತಿರೋದಾ, ನಿಜವಾಗಿ ಹೇಳ್ತಿದ್ದಾರೆ ಅಂತ ತಾಂಡವ್ಗೂ ಕೂಡ ಅನ್ನಿಸ್ತದೆ. ಫೈನಲಿ ಇಲ್ಲಿಂದ ಮೊದಲು ಹೊರಡು ಅಂತ ಹೇಳ್ತಿದ್ರೆ ಗೊತ್ತಾಯ್ತಾ, ಹೋಗು ಇಲ್ಲಿಂದ, ಇನ್ನು ಏನೇ ಇದ್ರು ಒಂದು ವಾರ ಆದಮೇಲೆ ಅಷ್ಟೇ ನಿನ್ನ ಭೇಟಿ ಅಂತ ತಾಂಡವ್ ಹೇಳ್ತಾರೆ. ರಿಯರ್ನ ಕೊಟ್ಟು ಭಾಗ್ಯನ ಕಳಿಸಿದ್ದಾರೆ. ಭಾಗ್ಯಕ್ಕೆ ತುಂಬ ಅಂದರೆ ತುಂಬ ಹರ್ಟ್ ಆಗ್ತಿದೆ, ಬಟ್ ಏನೂ ಕೂಡ ಮಾಡ್ತಿರೋ ಪರಿಸ್ಥಿತಿ ಇದೆ. ಹಾಗಾಗಿ ಅವಳು ಕೂಡ ಮತ್ತೆ ತನ್ನ ಅಮ್ಮನ ಮನೆಗೆ ಹೋಗ್ತಿದ್ದಾಳೆ. ಈ ಕಡೆ ಒಳಗಡೆ ಬರ್ತಿದ್ದಾಗೆ ಗುಂಡಣ್ಣ ಬರ್ತಾರೆ. ಗುಂಡಣ್ಣ ಬಂದಿದ್ದೆ ಅಮ್ಮ ಇಲ್ಲಿ ಅಂತ ಕೇಳ್ತಿದ್ರೆ ಅಮ್ಮ ಕಾಣಿಸ್ತಾನೆ ಇಲ್ಲ. ಈ ಕಡೆ ಅಮ್ಮಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು ಅಂತ ಹೋಗ್ಬಿಟ್ಲು ಮಗನೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಇವರೇ ಏನೋ ಮಾಡಿದ್ದಾರೆ ಅಂತ ಗೊತ್ತಿದೆ, ನಾನು ಬರೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಬಾ ಮಗನೆ ಅಂತ ಹೇಳಿ ಪಿಕ್ನಿಕ್ ಕರ್ಕೊಂಡು ಹೋಗೋಕೆ ಪೂಸಿ ಹೊಡ್ತಿದ್ದಾನೆ. ಹಾಗಿದ್ರೆ ಪಿಕ್ನಿಕ್ಗೆ ನಿಜವಾಗ್ಲೂ ಹೋಗ್ತಿದ್ದಾರೆ. ಪಿಕ್ನಿಕಲ್ಲೆಲ್ಲ ಏನಾಗಬಹುದು, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.